ಹೆಲೋ ಗೈಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಆ್ಯಂಡ್ ಮೈ ನೇಮ್ ಇಸ್ ಬುಕಾಂತ್. ಇವತ್ತು ನಾನು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಏನಪ್ಪ ಅಂತಂತಂದರೆ ಇಷ್ಟೇ, ಏನಿಲ್ಲ, ಜಸ್ಟು ನಾವು ಈಗ ಕ್ಯಾಮ್ರಾ ಮುಂದೆ ಆಗಿರಲಿ, ಬೇರೆಯವ್ರ ಜೊತೆ ಆಗಿರಲಿ, ಯಾವ ರೀತಿ ಮಾತಾಡಬೇಕು ಅಂದರೆ ಸ್ಪೀಡಾಗಿ ಮಾತಾಡೋದು. ಈಗ ತೊದಲುತ್ತಾ ಮಾತಾಡ್ತೀವಲ್ಲ, ಅದನ್ನು ಕ್ಯಾನ್ಸಲ್ ಅಂದರೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡೋ ರೀತಿ ಕ್ಯಾನ್ಸಲ್ ಮಾಡಿಬಿಟ್ಟು ಕರೆಕ್ಟಾಗಿ ಪ್ರಾಪರಾಗಿ ಮಾತಾಡುವಂಥದ್ದು. ಯಾವ ರೀತಿ ಮಾತಾಡ್ಬೇಕಂತಂದು ನಿಮ್ಮ ಮುಂದೆ ಹೇಳ್ತೀನಿ. ಆ ರೀತಿ ಮಾಡಿ ಸಾಕು. ನೀವು ನಿಮ್ಮದು ಅನ್ನೋದು ತಂಗಿಗೆ ಸ್ಪೀಡಾಗಿ ಮಾತಾಡಬೇಕಲ್ವಾ, ಸೊ ಅದಕ್ಕೋಸ್ಕರನೇ ಅದಕ್ಕೆ ಎಕ್ಸಸೈಸು ಮತ್ತು ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದನ್ನು ನಿಮ್ಮ ಮುಂದೆ ಇವತ್ತು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ನ ತಂದುಬಿಟ್ಟು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಜಸ್ಟ್ ನೀವು ಈ ರೀತಿ ಮಾಡಿ, ಈ ಫುಲ್ ವಿಡಿಯೋನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಫಸ್ಟ್ ಒನ್ ಬಂದುಬಿಟ್ಟು ರೀಡಿಂಗ್. ಅಂದರೆ ನೀವು ಯಾವುದಾದ್ರೂ ಬುಕ್ಸ್ ಆಗಿರ್ಬೋದು ಅಥವಾ ಎಕ್ಸಾಂಪಲ್ ಆಗಿ 10 ಮಿನಿಟ್ಸ್ ಡೈಲಿ 10 ಮಿನಿಟ್ಸು ರೀಡಿಂಗ್ ಅಂದರೆ ಓದೋದಾಗಿರಲಿ, ಅಥವಾ ನೀವೇನಾದರೂ ನ್ಯೂಸ್ ನೋಡ್ತಾ ಇದ್ದೀರಾ ಅಂತಂದರೆ, ನ್ಯೂಸ್ ನೋಡ್ತಾ ಇರ್ತೀರಲ್ವಾ ಟಿ ವಿನಲ್ಲಿ, ಕೆಳಗಡೆ ಸಬ್ಟೈಟಲ್ಸ್ ಬರುತ್ತೆ, ಕನ್ನಡದಲ್ಲೇ ಬರುತ್ತೆ. ಸ್ಪೀಡಾಗಿ ಓಡ್ತಾ ಇರುತ್ತಲ್ವಾ, ಅದನ್ನು ಸಬ್ಟೈಟಲ್ಸ್ನ ಓದೋದು, ಆ ಸ್ಪೀಡಾಗಿ ಹೋಗ್ತಾ ಇರ್ತಕ್ಕಂಥದ್ದನ್ನು ಓದೋದು. ಅದನ್ನು ಓದೋದ್ರಿಂದ ನಿಮ್ಗೆ ಏನಾಗುತ್ತೆ, ಬೇಗ ಇಂಪ್ರೂವ್ ಆಗುತ್ತೆ. ಅಂದರೆ ಮಾತಾಡೋ ಶೈಲಿ ವಿಧಾನ ಚೇಂಜ್ ಆಗುತ್ತೆ. ಸ್ವಲ್ಪ ಸ್ಪೀಡಾಗಿ ಲೌಡಾಗಿ ಮಾತಾಡಿ. ಈಗ ಇವತ್ತು ಈ ದಿನ ಹಿಂಗಾಯಿತು, ಮಳೆ ಬಂತು, ಹಂಗೆ ಈ ರೀತಿ ಹೋಗ್ತಾ ಇರುತ್ತಲ್ವ, ಅದನ್ನು ಓದೋದು ಕ್ಯಾಪ್ಷನ್ನ. ತದನಂತರ ನೀವು ಮೂವೀಸ್ ನೋಡ್ತಿರಲ್ವ, ಮೂವೀಸ್ ನೋಡಬೇಕಾದ್ರೆ ಕೆಳಗಡೆ ಸಬ್ಟೈಟಲ್ಸ್ ಬರುತ್ತೆ, ಇಂಗ್ಲೀಷಲ್ಲಾಗಿರಲಿ ಕನ್ನಡದಲ್ಲಾಗಿರಲಿ ಯಾವುದೇ ರೀತಿಯಾಗಿರಲಿ, ಒಟ್ಟಿನಲ್ಲಿ ನಿಮ್ಮದೇನು ಓದೋದು, ಸಬ್ಟೈಟಲ್ಸ್ನ ಓದೋದು. ಅಂದರೆ ಲೌಡಾಗಿ ಸ್ವಲ್ಪ ಜಾಸ್ತಿ ವಾಯ್ಸ್ನ ರೈಸ್ ಮಾಡಿ ಓದುವಂಥದ್ದು. ತದನಂತರ ನೀವು ಬುಕ್ಸ್ ಇರುತ್ತಲ್ಲ, ಬುಕ್ಸ್ನ ಓದೋದು, ಬುಕ್ಸ್ನ ಕ್ಲಿಯರಾಗಿ ಪ್ರಾಪರಾಗಿ ಏನಿದೆ ಅದನ್ನು ಸ್ವಲ್ಪ ನಿಮ್ಮ ವಾಯ್ಸ್ನ ರೈಸ್ ಮಾಡಿಕೊಂಡು ಅದನ್ನು ಓದಿ. ಇಷ್ಟ ಆಯಿತು. ಫಸ್ಟ್ ಒನ್ ಬಂದುಬಿಟ್ಟು, ಫಸ್ಟ್ ಪಾಯಿಂಟಲ್ಲಿ ಬಂದುಬಿಟ್ಟು ನೀವು ನ್ಯೂಸಲ್ಲಿ ಓದೋದು. ತದನಂತರ ಸೆಕೆಂಡ್ ಒನ್ ಬಂದುಬಿಟ್ಟು ಮೂವೀಸಲ್ಲಿ ಸಬ್ಟೈಟಲ್ಸ್ ನೋಡೋದು. ಥರ್ಡ್ ಒನ್ ಬಂದುಬಿಟ್ಟು ಬುಕ್ಸನ್ನು ಓದೋದು, ಬುಕ್ಸನ್ನು ಸಬ್ಟೈಟಲ್ ಅದೇ ಬುಕ್ಸ್ನ ಓದೋದು. ಆಯಿತಾ? ಸೆಕೆಂಡ್ ಒನ್ ಬಂದುಬಿಟ್ಟು ನಿಮ್ಮ ತಂಗೇನಿದೆಯಲ್ಲ, ನಿಮ್ಮ ನಾಲಿಗೇನಿದೆಯಲ್ಲ, ತೊದಲ್ತಿರಲ್ವ, ಅದನ್ನು ಸ್ಟಾಪ್ ಮಾಡೋದು. ಅಂದರೆ ನಿಮ್ಮ ಸ್ಪೀಡಾಗಿ ನಿಮ್ಮ ತಂಗನ್ನ ಮಾತಾಡುವಂಥದ್ದು, ಆ ರೊಟೇಷನ್ ಆಗೋ ರೀತಿ ಮಾಡುವಂಥದ್ದು. ನೀವೊಂದು ಎಡೆ ಪದನ ಉಚ್ಚಾರಣೆ ಮಾಡಿ. ನಾನು ಅದನ್ನು ನಿಮ್ಮ ಹತ್ರ ಹೇಳ್ತೀನಿ, ಆ ರೀತಿ ಮಾಡಿ ಡೈಲಿ ಇಲ್ಲಂದ್ರೂ 1 ಮಿನಿಟ್ ಮಿನಿಮಮ್ ಮಾಡಿ. ಹೇಗಪ್ಪ ಅಂತಂತಂದರೆ, ರೆಡ್ ಲಾರಿ ಯೆಲ್ಲೋ ಲಾರಿ, 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 ರೆಡ್ ಲಾರಿ ಯೆಲ್ಲೋ ಲಾರಿ. ಆಮೇಲೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಶೀ ಶೆಲ್ಸ್ ಶಿಯಾ ಶೆಲ್ಸ್, ಶೀ ಶೆಲ್ಸ್ ಶಿಯಾ ಶೆಲ್ಸ್, ಶೀ ಶೆಲ್ಸ್ ಶಿಯಾ ಶೆಲ್ಸ್, ಶೀ ಶೆಲ್ಸ್ ಶಿಯಾ ಶೆಲ್ಸ್, ಶೀ ಶೆಲ್ಸ್ ಶಿಯಾ ಶೆಲ್ಸ್. ಇದೆರಡನ್ನ ಡೈಲಿ ಏನಿಲ್ಲ ಅಂದರೆ ಮಿನಿಮಮ್ 1 ಮಿನಿಟ್ ಸಾಕು. 1 ಮಿನಿಟ್ ಆರು 2 ಮಿನಿಟ್ ಮಾಡಿದ್ರೆ, ನೀವು ಎಷ್ಟು ಮಿನಿಟ್ ಮಾಡ್ತೀರಾ ಅದು ನಿಮ್ಗೆ ಬಿಟ್ಟಿದ್ದು. ಯಾಕಂತಂದರೆ ನಿಮ್ಗೆ ಬೇಗನೆ ಉಚ್ಚಾರಣೆ ಆಗುತ್ತೆ. ನಿಮ್ಮ ತಂಗಿ ಅನ್ನೋದು, ನಾಲಿಗೆ ಅನ್ನೋದು ಏನಿದೆಯಲ್ಲ, ಬೇಗನೆ ಉಚ್ಚಾರಣೆ ಆಗುತ್ತೆ. ನೀವು ಮಾಡಿ, ಇಷ್ಟು ಟ್ರೈ ಮಾಡಿ ಸಾಕು. ನಿಮ್ಮ ಅಲ್ಟಿಮೇಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ನೀವು ಯಾರ ಹತ್ರ ಆದರೂ ಮಾತಾಡ್ತೀನಿ ಅಂತಂದರೆ ಫುಲ್ ಈಸಿಯಾಗಿ ಕಾನ್ಫಿಡೆನ್ಸಾಗಿ ಮಾತಾಡುವಂಥದ್ದು ಇದಾಗಿದೆ. ಮಾತಾಡಿ, ಟ್ರೈ ಮಾಡಿ. ಇನ್ನೊಂದು ವಿಚಾರ ಏನಪ್ಪ ಅಂತಂತಂದರೆ, ನಾವು ಯಾರಾದ್ರೂ ಮಾತಾಡ್ತೀವಿ ಅಂತಂತಂದರೆ, ಮಾತಾಡಬೇಕಾದ್ರೆ ಎಲ್ಲೇ ಆಗಿರಲಿ, ಯಾವುದೇ ಸ್ಪೆಷಲ್ ಆಗಿರಲಿ, ಎಲ್ಲೇ ಮಾತಾಡಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಕಾನ್ಫಿಡೆನ್ಸ್. ನೀವು ಕಾನ್ಫಿಡೆನ್ಸಿಂದ ಮಾತಾಡ್ತಿದ್ದೀರಿ ಅಂತಂತಂದರೆ ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಈಗ ನೀವೇ ನೆಗ್ಲಿಜೆನ್ಸಿ ಹಂಗೆ ಹಿಂಗೆ ಅಂತ ಮಾತಾಡಿದರೆ ಏನಾಗುತ್ತೆ, ಅವ್ರಿಗೂ ಕಾನ್ಫಿಡೆನ್ಸ್ ಹೋಗುತ್ತೆ, ನಿನಗೂ ಕಾನ್ಫಿಡೆನ್ಸ್ ಹೋಗುತ್ತೆ, ಅಲ್ಲೇ ಮಧ್ಯೆ ಹೋಗುತ್ತೆ ಅಷ್ಟೇ, ಹಾಳಾಗಿ ಹೋಗುತ್ತೆ. ಜಸ್ಟ್ ನೀವು ಕಾನ್ಫಿಡೆನ್ಸ್ ಆಗಿ ಮಾತಾಡಿದರೆ ಅವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ, ನಿಮ್ಮ ಹತ್ರ ಮಾತಾಡೋಕು. ನಿಮಗೂ ಕಾನ್ಫಿಡೆನ್ಸ್ ಇನ್ನೂ ಬಿಲ್ಡ್ ಆಗುತ್ತೆ. ಯಾವ ರೀತಿ ಮಾತಾಡಬೇಕು ಇನ್ನೊಬ್ಬರ ಹತ್ರ ಅನ್ನೋದನ್ನು ನಿಮಗೇನು ಗೊತ್ತಾಗುತ್ತೆ. ಜಸ್ಟ್ ರೀಡಿಂಗ್ ಆ್ಯಂಡ್ ನೀವು ಇಷ್ಟೇ ಸಿಂಪಲಾಗಿ ನೀವು ಬುಕ್ಸ್ ಓದೋದನ್ನು ಕಲೀರಿ. ತಾನಾಗೆ ಸ್ವಲ್ಪ ಬುಕ್ಸ್ ಓದೋದಾಗಿರಲಿ, ಯಾವುದು ಓದೋದಾಗಿರಲಿ, ಜಸ್ಟ್ ಒಟ್ಟಿನಲ್ಲಿ ಲೌಡಾಗಿ ಮಾತಾಡೋದು, ಒಂದು ಸ್ವಲ್ಪ ಸ್ಪೀಡಾಗಿ ಮಾತಾಡೋದು. ಈ ಥರ ಮಾತಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ನಿಮಗೇನೆ ಗೊತ್ತಿಲ್ಲದೇ ನೀವು ಹೆಂಗೆ ಮಾತಾಡಬೇಕು ಅನ್ನೋದು ನಿಮಗೆ ಜಸ್ಟು ಸೂಪರಾಗಿಯೇ ಇಂಪ್ರೂವ್ ಆಗ್ತೀರಿ. ನೀವು ಅಲ್ಟಿಮೇಟಾಗಿ ಇಂಪ್ರೂವ್ ಆಗ್ತೀರ. ಎಕ್ಸಾಂಪಲ್ ಆಗಿ ನಮ್ಮ ದೊಡ್ಡಪ್ಪ ಅಂದರೆ ನಮ್ಮ ತಂದೆಯವರ ಅಣ್ಣ ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ. ಈಗಲೂ ಜಸ್ಟು ನೀವು ಯಾವುದಾದ್ರೂ ಟಾಪಿಕ್ ಮಾತಾಡ್ತಾ ಇದ್ದಾರೆ ಅಂತಂತಂದರೆ, ಒಂದು ಯಾರಾದ್ರೂ ಕಾಲಲ್ಲಾಗಿರಲಿ, ಯಾರ ಹತ್ರ ಮಾತಾಡ್ತಾ ಇದ್ದಾರೆ ಅಂತಂತಂದರೆ, ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಹತ್ರ ತೊದಲ್ತಾರೆ. ಈಗ ಅಂತ
ತು 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 ತ ತ ತ ತ ತ ಅಂತ ಮಾತಾಡ್ತಾ ಇರ್ತಾರೆ. ಜಸ್ಟ್ ಕಾಮಿಡಿ. ಈ ಥರ ಮಾತಾಡ್ತಾ ಇರ್ತಾರೆ. ನನಗೂ ಒಂದೊಂದು ಸಲ ಜಸ್ಟ್ ಹಂಗೆ ಸ್ಮೈಲ್ ಮಾಡ್ತೀನಿ ಅಷ್ಟೇ. ಹಂಗಾಗ್ಬಾರ್ದು ಅಂತಂದರೆ ನಿಮ್ಗೆ ಈಸಿಯಾಗಿ ಮಾತಾಡ್ಬೇಕಂತಂದರೆ ಈ ರೀತಿ ಮಾಡಿ. ಜಸ್ಟ್ ರೆಡ್ ಲಾರಿ ಎಲ್ಲೋ ಲಾರಿ, ರೆಡ್ ಲಾರಿ ಎಲ್ಲೋ ಲಾರಿ, ರೆಡ್ ಲಾರಿ ಎಲ್ಲೋ ಲಾರಿ, ಸೀಶೆಲ್ಸ್ ಸಿಎಶೆಲ್ಸ್, ಸೀಶೆಲ್ಸ್ ಸಿಎಶೆಲ್ಸ್, ಸೀಶೆಲ್ಸ್ ಸಿಎಶೆಲ್ಸ್, ಸೀಶೆಲ್ಸ್ ಸಿಎಶೆಲ್ಸ್. ಜಸ್ಟ್ ಸಿಂಪಲ್. ಜಸ್ಟ್ ಡೈಲಿ 1 ಮಿನಿಟ್ ಈ ಥರ ಮಾತಾಡಿದ್ರೆ ಸಾಕು, ನೀವು ಈ ಥರ ಉಚ್ಚಾರಣೆ ಮಾಡಿದ್ರೆ ಸಾಕು. ಯಾವುದೇ ವರ್ಡ್ ಆಗಿರಲಿ, ಈ ವರ್ಡ್ ಅಂತಲ್ಲ, ಪ್ರತಿಯೊಂದು ವರ್ಡು ಕನ್ನಡದಲ್ಲಾಗಿರ್ಬೋದು, ತೆಲುಗು, ಇಂಗ್ಲೀಷ್, ಯಾವುದೇ ಒಂದು ವರ್ಡ್ ಆಗಿರ್ಬೋದು, ನೀವು ಮಾತಾಡಬೇಕಾದ್ರೆ ಸ್ಪೀಡಾಗಿ ಮಾತಾಡೋದನ್ನೇ ಇಂಪ್ರೂವ್ ಮಾಡುವಂಥದ್ದು ಅಷ್ಟೇ ಇದು. ಓಕೆ, ಲವ್ ಯು, ಬಾಯ್.